ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ನಾವು ತಗೊಳ್ತೀವಿ ಅದು ತುಳು ಸಂಬಂಧಪಟ್ಟಿರುವಂಥ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ. ಕರಾವಳಿ ಕನ್ನಡದ ಕಥೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಕನ್ನಡ ಆಗೂ ಕೂಡ ಹಾಗೆ ಇತ್ತಾ ಅಥವಾ ಅದಕ್ಕೆ ರೆಫರೆನ್ಸ್ ಇದೆಯಾ ಅಂತ? ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ 10 ಆಂಗಲ್ಗಳಿರುತ್ತೆ, 10 ಡೈರೆಕ್ಷನ್ ಇರುತ್ತೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬೋದು. ಅದನ್ನ ನಾವು ಆ ಕಾಲಘಟ್ಟದ ಕಥೆಯನ್ನ ಇವತ್ತಿನ ಜನರೇಷನ್ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿಯಲ್ಲೂ ಹೇಳಬೇಕು. ಒಂದು ಥಾಟ್ ಇತ್ತು ನನಗೆ, ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಹೇಗೆ ಅಂತ. ಅವಾಗ ಹೆಚ್ಚು ಜನರಿಗೆ ಅದು ಅರ್ಥ ಆಗದೆ ಹೋಗ್ಬೋದು, ಬರೀ ಕುಂದಾಪುರ ಭಾಗದವ್ರಿಗೆ ಅಥವಾ ಕುಂದಾಪುರ ಭಾಗದವ್ರ ಪರಿಚಯ ಇರೋದ್ರೆ ಅರ್ಥ ಆಗ್ಬೋದೇನೋ. ಸೊ ಹಾಗಾಗಿ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಇವತ್ತಿನ ಜನರೇಷನ್ಗೆ, ಇವತ್ತಿನ ಜನರಿಗೆ, ಇವತ್ತಿನ ಪ್ರೇಕ್ಷಕರಿಗೆ ಅದು ಅರ್ಥ ಮಾಡಿಸ್ಬೇಕು ಅಂತಂದಾಗ ಒಂದು ಸಿನಿಮಾಟಿಕ್ ಲಿಬರ್ಟಿಯನ್ನು ತಗೊಳ್ತೀವಿ ನಾವು, ಇಲ್ಲ ಅಂತಲ್ಲ. ಸೊ ಆ ನಿಟ್ಟಲ್ಲಿ ಹೋಗ್ತೀವಿ. ಮತ್ತೆ ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂತ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದ್ ಸ್ವಲ್ಪ ಬುಕ್ಕಿಶ್ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ತರದಲ್ಲಿ ಹೇಳ್ತೀವಿ ನಾವು. ಅಂದ್ರೆ ಓದ್ಬೇಕಾದ್ರೆ ಹೇಗಿರುತ್ತೆ, ನಾವು ಮಾತಾಡ್ಬೇಕಾದ್ರೂ ಅಷ್ಟು ಸ್ಪಷ್ಟವಾಗಿ ಅದನ್ನ ಬಿಡಿಸಿ ಮಾತಾಡ್ತಾರೆ ಅನ್ನೋದು. ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ತರದಲ್ಲಿ ಇರ್ಬೋದು ಅನ್ನೋಂಥದ್ದು. ಸೊ ಹಳೆ ಕನ್ನಡಗಳನ್ನ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು.